ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲಿ ಏನಪ್ಪ ವಿಷಯ ಅಂದರೆ ಅಣ್ಣನ ಮಗಳದ್ದು ಮದುವೆ ಇದೆ. ಅಣ್ಣನ ಮಗಳ ಮದುವೆಗೆ ಹೋಗ್ತಾ ಇದ್ದೀವಿ. ನಾವು ಬೆಂಗಳೂರಿಂದ ಮೈಸೂರಿಗೆ ಬಂದು ಮೈಸೂರಲ್ಲಿ ಲೇಟ್ ಆಗಿತ್ತು. ಹಾಗಾಗಿ ಅಕ್ಕನ ಮಗನಿಗೆ ಫೋನ್ ಮಾಡಿದೆ. ಅಕ್ಕನ ಮಗ ಬಂದು ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಹಳ್ಳಿಗಳಲ್ಲಿ ಯಾವ ರೀತಿ ಶಾಸ್ತ್ರಗಳನ್ನ ಮಾಡ್ತಾರೆ, ಮದುವೆ ಶಾಸ್ತ್ರ ಅಂದರೆ ಮೆಹಂದಿ ಶಾಸ್ತ್ರ ಇರ್ಬೋದು, ಚಪ್ರ ಶಾಸ್ತ್ರ ಇರ್ಬೋದು, ಹಾಗೆಯೇ ಬಳೆ ಶಾಸ್ತ್ರ ಇರ್ಬೋದು, ಪ್ರತಿಯೊಂದು ಶಾಸ್ತ್ರಗಳನ್ನೂ ನಮ್ಮ ಹಳ್ಳಿಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ ನೋಡೋಣ. ಅಂತೂ ಇಂತೂ ಟೈಮು ಕಳೆದೇ ಹೋಯ್ತು. ಅದಾದ ನಾಳೆಗೆ ಹುಡುಗಿಗೆ ಮೆಹಂದಿ ಶಾಸ್ತ್ರ ಮಾಡ್ತಾಯಿದ್ದಾರೆ. ಮೆಹಂದಿ ಶಾಸ್ತ್ರ ಅಂದರೆ ನಾವು ಏನು ಶಾಸ್ತ್ರ ಅಂತ ಏನು ಮಾಡೋಕ್ಕೆ ಹೋಗಲಿಲ್ಲ, ಬರೀ ಮೆಹಂದಿ ಅವ್ರನ್ನ ಮನೆಗೆ ಕರೆಸಿ ಈ ರೀತಿ ಮೆಹಂದಿನ ಹಾಕ್ಸ್ಕೊತಾ ಇದ್ದಾಳೆ ಅವಳು. ಮಧ್ಯದಲ್ಲಿ ಒಂದಿನ ಹುಡುಗಿಗೆ ಫೇಶಿಯಲ್ ಮಾಡೋದಕ್ಕೆ ಬಂದಿದ್ದರು. ಅವರು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು. ನಾವು ಕೂಡ ಒಂದು 5 ಜನ ಐಬ್ರೋ ಕೂಡ ಮಾಡಿಸ್ತೋ. ತುಂಬ ಸೋಷಿಯಲಾಗಿ ಮಾತಾಡ್ತಾಯಿದ್ರು. ತುಂಬ ಖುಷಿ ಆಯಿತು. ಮನೆಗೆ ಬಂದು ಈ ರೀತಿ ಎಲ್ಲ ಹುಡುಗಿರಿಗೆಲ್ಲ ನೀಟಾಗಿ ಮಾಡ್ತಾರೆ ಅಂತ ತುಂಬಾ ಖುಷಿ ಆಯಿತು ನಮಗೆ. ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗೇ ಹೇಳ್ತಾಯಿದ್ದೀನಿ. ಮೆಹಂದಿನೂ ಕೂಡ ತುಂಬಾ ಚೆನ್ನಾಗಿ ಬಿಟ್ಟಿದ್ರು. ಆದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಯಿತು ಅಂತ ನಮಗೂ ಅನ್ನಿಸ್ತು. 2,500 ಜಾಸ್ತಿ ಆಯಿತು ಅಂತ. ಆದರೂ ಕೂಡ ಚೆನ್ನಾಗಿ ಬಿಡಿಸಿದಾರಲ್ಲ, ಪರವಾಗಿಲ್ಲ. ಮದುವೆಗೆ ಒಂದೇ ಸಲ ಬಿಡಿಸೋದು, ಆಮೇಲೆಲ್ಲ ನೀವೇ ಬಿಟ್ಕೋಬೋದು ಬಿಡಪ್ಪ ಸಾಕು ಅಂತ ತುಂಬ ಖುಷಿ ಆಯಿತು ನಮಗೆ. ನೈಟ್ ಹೊತ್ತು ಹುಡುಗಿಗೆ ಸರ್ಪ್ರೈಸ್ ಮಾಡೋಣ ಅಂತ ಬ್ಯಾಚುಲರ್ ಪಾರ್ಟಿನ ಮಾಡ್ತಾಯಿದ್ದೀವಿ. ನಾನು ಮಾತಾಡ್ ನಿಮ್ಗೆ ಸಾಕೋಣಕ್ಕಾಗಲ್ಲ. ಇಲ್ಲ ಅಪ್ಪು ಅಂತ ಹೋದ್ರೆ ಸಾಕೋಣಕ್ಕಾಗಲ್ಲ. ನಿಮ್ಗಕ್ಕ ಯೂಟ್ಯೂಬರ್ ನಮ್ಮ ಹುಡುಗಿ ಇಲ್ಲಿವರೆಗೂ ನಮ್ಮ ಹುಡುಗಿ ಆಗಿದ್ಲು. ಇನ್ನು ಅವ್ರ ಹುಡುಗಿ ಆಗ್ತಾರೆ. ಇರ್ಲಿ ಅಂತ ಆರೈಸ್ತೀವಿ. ಹ್ಯಾಪಿ ಬ್ಯಾಚುಲರ್ಸ್ ಪಾರ್ಟಿ. ನಾಳೆಯಿಂದ ನೋ ಬ್ಯಾಚುಲರ್. ತಿನ್ನಿ ನಾವೆಲ್ಲ ಅವಳಿಗೆ ತಿನ್ಸ್ಕೊಂಡ್ ಬನ್ನಿ. ನಾನ್ ವಿಡಿಯೋ ಮಾಡ್ತಾ ಇದ್ದೀನಿ, ನೀನು ಇಲ್ಲಿ ಪಾರ್ಟಿ ಎಲ್ಲ ಮುಗಿಸಿ ಮೆಹಂದಿನೂ ಕೂಡ ನಾವು ಫೋಟೋ ಶೂಟಿಂಗ್ ಮಾಡ್ತಾಯಿದ್ದೀವಿ. ನೋಡೋದಕ್ಕಂತೂ ತುಂಬ ಕಲರ್ಫುಲ್ ಆಗಿದೆ. ಮಕ್ಕಳ ಕೈಯಲ್ಲಂತೂ ಮೆಹಂದಿ ಅಂತೂ ನೋಡೋದಕ್ಕೆ ಅಂತೂ ತುಂಬ ಖುಷಿ ಆಗ್ತದೆ. ಮದುವೆ ಹುಡುಗಿಗೂ ಕೂಡ ತುಂಬ ಚೆನ್ನಾಗಿ ಹತ್ತಿತ್ತು. ಕಲರ್ ಅಂತೂ ಸಖತ್ತಾಗಿ ಬಂದಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತದೆ. ಅದ್ರ ನಾಳೆಗೆ ಚಪ್ರಶಾಸ್ತ್ರ ಜೊತೆಗೆ ಅರಿಶಿನ ಶಾಸ್ತ್ರನೂ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಸುಮ್ಗಿರಾ
ಆಡ್ತಾಳಲ್ಲ ಪದಕ ಬದಾಯ್ತು ಹಾಕೆ ಹಾ ಬಂತು ಓಯ್ ಶಾಸ್ತ್ರ ಆಯ್ತು ತಾನೆ ಇವಾಗ ನೀರು ಹಾಕೋ ಶಾಸ್ತ್ರ ಮುಗೀತು. ನೀರು ಹಾಕೋ ಶಾಸ್ತ್ರ ಆದಮೇಲೆ ಮತ್ತೆ ಹುಡುಗಿನ ಕೂರಿಸಿ, ಅಂದರೆ ನಮ್ಮ ಕಡೆ ಅರಶಿನ ಬಟ್ಟೆನೇ ಹಾಕ್ತಾರೆ, ಹಾಗಾಗಿ ಅರಶಿನ ಸೀರೆನೇ ಹಾಕಿ ಮತ್ತೆ ಇವಳಿಗೆ ಒಂದು 5 ಜನ ಶಾಸ್ತ್ರ ಮಾಡ್ತಾಯಿದ್ದಾರೆ. ಹಾಗೆಯೇ ಮಕ್ಕಳೆಲ್ಲ ಜೊತೆಲಿ ನಿಂತ್ಕೊಂಡು ಫೋಟೋ ಶೂಟಿಂಗ್ ಮಾಡಿಸ್ತಾ ಇದ್ದಾರೆ. ಫೋಟೋ ಶೂಟಿಂಗ್ ಎಲ್ಲ ಮುಗೀತು. ಬನ್ನಿ ಚಪ್ರ ಶಾಸ್ತ್ರ ಮಾಡೋದಕ್ಕೆ ತುಂಬ ಲೇಟ್ ಆಯಿತು. ಯಾಕೆಂದರೆ ಅವತ್ತೇ ನೀರು ಹಾಕೋದು, ಅವತ್ತೇ ಚಪ್ರ ಎರಡೂ ಕೂಡ ಒಂದೇ ದಿನ ಶಾಸ್ತ್ರ ಇಟ್ಕೊಂಡಿದ್ರು. ಹಾಗಾಗಿ ಬೇಗನೆ ಮಾಡಬೇಕು, ಲೇಟಾಗಿ ಹೋಗುತ್ತೆ, ಟೈಮ್ ಪ್ರಕಾರ ಮಾಡಬೇಕು ಚಪ್ರ ಶಾಸ್ತ್ರನ ಅಂತ ಬೇಗನೆ ಹುಡುಗಿಗೆ ನೀರು ಶಾಸ್ತ್ರ ಮುಗಿಸಿ ಚಪ್ರ ಶಾಸ್ತ್ರಕ್ಕೆ ಪೂಜೆ ಮಾಡಿಸ್ತಾ ಇದ್ದೀವಿ. ಇವರು ಶಾಸ್ತ್ರಗಳೆಲ್ಲ ಒಂದೇ ದಿನ ಮತ್ತು ಅವತ್ತೇ ಚೌಟ್ರಿಗೆ ಹೋಗ್ಬೇಕಿತ್ತು. ಹಾಗಾಗಿ ಎಲ್ಲ ಗಡಿಬಿಡಿಲಿ ಮಾಡ್ತಾರೆ, ಟೈಮ್ ಪ್ರಕಾರ ಮಾಡಬೇಕು ಅಲ್ವಾ, ಅದಕ್ಕೆ ಅರ್ಜೆಂಟಾಗಿ ಈ ರೀತಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಇವಾಗ ಚಪ್ರ ಶಾಸ್ತ್ರ ಫೋಟೋ ಶೂಟಿಂಗ್ ನಡೀತಿದೆ ನೋಡಿ. ನಿಮಗೆ ಮಧ್ಯದಲ್ಲಿ ಸ್ವಲ್ಪ ಫೋಟೋಸ್ ಹಾಕ್ತೀವಿ. ಯಾಕೋ ತರಲೆ ತಲೆ ಕೆರಕೋತಿ ಅಲ್ಲಿ ಪೊಲಿ ಆಸೆ ಇಟ್ಟುಕೋತಿ ಜಾಬೆಗಿಂತ ಉದ್ದ ಕಾಲು ಚಾಚಕೋತಿ ಗಾಳಿಯಲ್ಲಿ ಗೊಬ್ಬರ ಕಟ್ಟುಕೋತಿ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ನಮ್ಮ ಅಣ್ಣನ ಮಗಳದು ಅಷ್ಟು ಶಾಸ್ತ್ರ ಇದೆ. ಅಷ್ಟು ಶಾಸ್ತ್ರಕ್ಕೆ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಈಗ ಅಡುಗೆ ಕಾರ್ಯಕ್ರಮ ಇದೆ, ಅದಕ್ಕಾಗಿ ನಾನು ತುಂಬ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ನನಗೆ ಎಷ್ಟಾಗುತ್ತೆ ಸಾಧ್ಯವಾದಷ್ಟು ಮಾಡ್ತಾ ಇದ್ದೀನಿ. ಇವರೆಲ್ಲ ಗೆಸ್ಟ್ ಬಂದಿದ್ದಾರೆ, ಆದರೆ ಯಾರು ರೆಡಿಯಾಗಿಲ್ಲ. ಇನ್ನೂ ತಿಂಡಿ ತಿನ್ನಬೇಕು, ತಿಂಡಿಗೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇವಾಗ ನಾವು ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಒಂದು 15 ಸೀಟು ನಾವು ಟಿಟಿಲಿ ಹೋಗ್ತಾ ಇದ್ದೀವಿ. ಬಸ್ ಮಾಡಿದ್ದಾರೆ ಬಂದಾಗೆ. ನಾನು ಹುಡುಗಿ ಮನೇಲಿ ಅಷ್ಟು ಶಾಸ್ತ್ರ ಎಲ್ಲ ಇತ್ತು, ಅಲ್ಲಿ ಮಾಡ್ತಾ ಇತ್ತು. ಹಂಗಾಗಿ ನಾನೇನು ರೆಡಿಯಾಗಿಲ್ಲ, ಸ್ನಾನ ಮಾಡಿ ಹಾಗೆ ನಾವು ಹೋಗ್ತಾ ಇದ್ದೀನಿ. ನಾನು ಮುಂದೆ ಹುಡುಗಿನ ಚೌಟ್ರಿಗೆ ಕರ್ಕೊಂಡು ಹೋಗೋದೇ ಆಗಲಿ ಅಥವಾ ಹುಡುಗಿನೇ ನಮ್ಮ ಕಡೆ ಏನೇನು ಶಾಸ್ತ್ರ ಮಾಡ್ತಾರೆ ಅಂತ ನೋಡೋಣ ಮುಂದೆ. ನೋಡ್ತಾ ಇರ್ಬೋದು, ನಾವು ಇಷ್ಟು ಜನ ನಾವು ಇವಾಗ ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ಟೈಮ್ ಪ್ರಕಾರ ಹೋಗ್ಬೇಕು, ಹಾಗಾಗಿ ನಾವು ಚೌಟ್ರಿಗೆ ಹೋಗ್ತಾ ಇದ್ದೀವಿ. ಇನ್ನು ಊರವ್ರ ಜನ ಎಲ್ಲ ಬರ್ತಾರೆ, ಬಸ್ ಮಾಡಿದ್ದಾರೆ. ಇವಾಗ ಹುಡುಗಿ ಕರ್ಕೊಂಡು ಇಷ್ಟು ಜನ ಹೋಗ್ತಾ ಇದ್ದೀವಿ. ನಾವು ಎಲ್ಲ ಎಲ್ಗೂ ಹೋಗ್ತಾ ಇದ್ದೀರಾ? ಯಾರ್ದು ಮದ್ವೆ? ಎಲ್ಲಿ? ಲಕ್ಷ್ಮಿ. ಓಕೆ, ಇಷ್ಟೇ ಜನ ಮದ್ವೆಗೆ ಹೋಗ್ತಾ ಇರೋದು ನೀವು? ಐರಾವತ ಬಸ್ಸು ತುಂಬಾ ರಸ್ಸು, ಟಾಪ್ ಮೇಲೆ ಕುಂತು ಟಾಟಾ ಮಾಡ್ಲಾ ನಾನು. ಇನ್ನೇ 2 ಬಸ್ ಬರೋದಿದ್ಯಾ? ಇವಾಗ ನೀವು ಬೇಗ ಹೋಗ್ತಾ ಇದ್ದೀರಾ? ಎಷ್ಟೊತ್ತು ಮನೆ ಬಿಡ್ಬೇಕಾ ಈ ಟೈಮ್ಗೆ ಅಂತ? 4:15 ಮನೆ ಬಿಡ್ಬೇಕು, ಬೇಗ ಹೋಗ್ತಾ ಇದ್ದೀರಾ? ಇವಾಗ ನೋಡ್ತಾ ಇರ್ಬೋದು, ಇದು ಅಣ್ಣನ ಮಗಳದು ಮದುವೆ. ನಾವು ಚೌಟ್ರಿಗೆ ಹೋಗ್ತಾ ಇದೀವಿ. ಯಾಕೆಂದ್ರೆ ಅವರು ಟೈಮ್ ಪ್ರಕಾರ ಚೌಟ್ರಿಗೆ ಹೋಗ್ಬೇಕು, ಹಾಗಾಗಿ ನಾವು ಬೇಗನೆ ಹೋಗ್ತಾ ಇದೀವಿ. ಪಾಪ ಇಲ್ಲ, ನೀಟಾಗಿ ಇನ್ನ ಯಾರು ರೆಡಿ ಆಗಿಲ್ಲ. ಯಾಕೆಂದ್ರೆ ಅರ್ಜೆಂಟ್ ಅಂದ್ಬಿಟ್ಟು ಎಲ್ಲ ಬೇಗ ಹೋಗ್ತಾ ಇದ್ದಾರೆ. ಅಲ್ಲೋಗಿ ಇನ್ನ ಟೈಮ್ ಅದೇ ನಾವು ರೆಡಿ ಆಗ್ತೀವಿ ಅಂತ. ನೀನಿನ್ನ ಮನೆ ಅಲ್ಲೋಗಿ ರೆಡಿ ಆಗ್ಬೇಕೇನಮ್ಮ ನೀನು? ಇಲ್ಲ ನಾನು ರೆಡಿ ಆಯ್ತು. ಹೌದಾ? ನಿಮ್ದು? ನಮ್ದೆಲ್ಲ ಇನ್ನೊಂದೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ನಿಮ್ದು? ನಮ್ದು ಬ್ಯಾಲೆನ್ಸ್ ಇದೆ ಹೆಚ್ಚಿಗೆ. ಹೌದಾ? ನಿಮ್ದು ಇಲ್ಲ ಆಗಿಲ್ವಾ? ನಮ್ದೆಲ್ಲ ಆಗಿದೆ, ಇನ್ನೊಂದ್ ಚೂರ್ ಬ್ಯಾಲೆನ್ಸ್ ಇದೆ. ಇವರು ಇನ್ನ ಅಮೌಂಟ್ ಕೊಡ್ತಾ ಇದಾರೆ. ಸಿಸ್ಟರ್ ನೀವು ಹುಡುಗಿ ಎತ್ತಿಗೆ ಕೇಳ್ಬೇಕಾ? ನೀವೇನಾಗ್ಬೇಕು ಹುಡುಗಿಗೆ? ತಂಗಿ ಮಗ ದೊಡ್ಡವ ಹುಡುಗಿ ದೊಡ್ಡಮ್ಮ ಆಗ್ಬೇಕಾ? ಸಿಸ್ಟರ್ಸ್. ನಿಮ್ಗೇನಾಗ್ಬೇಕು? ಅತ್ತೆನಾ? ಅದಕ್ಕೆ ಆಗ್ಬೇಕು ನಾನು. ಇದೇ ಮದುವೆ ಹುಡುಗಿ ಏನಾಗ್ಬೇಕು ಅನ್ನೋದಕ್ಕಿಂತ ಮದುವೆ ಹುಡುಗಿ ನನಗೆ ಅಣ್ಣನ ಮಗಳಾಗ್ಬೇಕು. ನಾನು ಅವಳಿಗೆ ಏನಾಗ್ಬೇಕಂತ ಕೇಳ್ಬೇಕು ಅಷ್ಟೇನೆ. ನಾನೇನಾಗ್ಬೇಕಮ್ಮ ನಿಮ್ಗೆ? ಅತ್ತೆ ಆಗ್ಬೇಕಾ? ಥ್ಯಾಂಕ್ ಯು. ವಿಡಿಯೋ ಮಾಡಬೇಡ ಅಂತ ಹೇಳ್ತಿದ್ಲು, ಹಾಗಾಗಿ ನಾನು ಸ್ವಲ್ಪ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದು ಗೆಲುವು ನಂದು. ಎಸ್
ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮಂತ್, ಗಂಧದ ಕಡ್ಡಿ ಪರಮೇಶ, ತಕ್ಕಡಿ ತಮ್ಮಯ್ಯ, ತುಂಬಿ ಕಿಟ್ಟಿ ಅಂತೀವಿ. ಬಿ ಎನ್ ನರಸಿಂಹರಾಜು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮುಂದೆ ಬರುವಂಥ ವಿಡಿಯೋದಲ್ಲಿ ಮದುವೆ ಹೇಗಿತ್ತು ಅಂತ ಹಂಚ್ಕೋತೀವಿ. ಹಾಗೆಯೇ ತಪ್ಪದೆ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.